ಹೇಳಪ್ಪ ಸುಂದರವಾದ ಉದ್ಘಾಟನೆ ಆಗಿದೆ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೇ ದೊಡ್ಡ ಬಿಲ್ಡಿಂಗು, ಭವ್ಯವಾದ ಬಿಲ್ಡಿಂಗು. ಸೊ ಭಾಳ ವರ್ಷದಿಂದ ನಮ್ಮ ಎಲ್ಲ ವಕೀಲರೆಲ್ಲ ಭಾಳ ಸಮಸ್ಯೆ ಆಗ್ತಿತ್ತು. ಸೊ ಇದನ್ನ ಕಟ್ಟಿದ್ದೀವಿ. ಇವತ್ತು ಮುಖ್ಯ CJ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ, ಭಾಳ ಸಂತೋಷ. ಇನ್ನೊಂದು ಅಡ್ವೊಕೇಟ್ ಒಂದು ಚೇಂಬರ್ ಕಟ್ಟಬೇಕು, ಅದನ್ನು ಮುಂದಕ್ಕೆ ನಾವು ಶುರು ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟಲ್ಲಿ ಪ್ರಮುಖ ಗಮನಕ್ಕೆ ಬಂದಿದೆ ಸರ್, ದರ್ಶನ್ ಕೇಸಿಗೆ ಸರ್ ವಜಾ ಆಗಿರುವಂಥದ್ದು ಈಗ ಬಂಧನ ಕೂಡ ಆಗಿದೆ, ಪೊಲೀಸರು ಬಂಧಿಸಿದ್ದಾರೆ ಸರ್. ಈಗ ನ್ಯಾಯಾಲಯ ತೀರ್ಪಿಗೆ ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ. ಏನು ನ್ಯಾಯಾಲಯ ಹೇಳ್ತದೆ ಎಲ್ಲರೂ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಕೇಳಬೇಕು. ಸೊ ಬೆಳಗ್ಗೆ ನನಗೆ ಗೊತ್ತಾಗಲಿಲ್ಲ, ಮುಖ್ಯಮಂತ್ರಿ ಅಸೆಂಬ್ಲಿಲಿ ಇದ್ದೆ, ನಾನು ಹೇಳಿದ್ರು ಈ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಅಂತ. ಸೊ ಇಷ್ಟ ಬಂಧನ ಕೂಡ ಆಗಿದೆ ಸರ್ ಪೊಲೀಸರು. ನಾನೇನು ಮಾತಾಡೋಕ್ಕೆ ಹೋಗಲ್ಲ, ನ್ಯಾಯಾಲಯಕ್ಕೆ ನಾವೆಲ್ಲ ತಲೆಬಾಣ. ಸರ್ ಅಲ್ವಾ ಸರ್, ಧರ್ಮಸ್ಥಳದ ವಿಚಾರವಾಗಿ ಸರ್ ಭಾಳಷ್ಟು ಚರ್ಚೆಗಳು ವಿಚಾರ ಹೇಳಿದ್ದೀನಲ್ಲ ಬಿಡಪ್ಪ ನಾನು. ಹೇಳಪ್ಪ ಸುಂದರವಾದ ಉದ್ಘಾಟನೆ ಆಗಿದೆ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೇ ದೊಡ್ಡ ಬಿಲ್ಡಿಂಗು, ಭವ್ಯವಾದ ಬಿಲ್ಡಿಂಗು. ಸೊ ಭಾಳ ವರ್ಷದಿಂದ ನಮ್ಮ ಎಲ್ಲ ವಕೀಲರೆಲ್ಲ ಭಾಳ ಸಮಸ್ಯೆ ಆಗ್ತಿತ್ತು. ಸೊ ಇದನ್ನ ಕಟ್ಟಿದ್ದೀವಿ. ಇವತ್ತು ಮುಖ್ಯ CJ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ, ಭಾಳ ಸಂತೋಷ. ಇನ್ನೊಂದು ಅಡ್ವೊಕೇಟ್ ಒಂದು ಚೇಂಬರ್ ಕಟ್ಟಬೇಕು, ಅದನ್ನು ಮುಂದಕ್ಕೆ ನಾವು ಶುರು ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟಲ್ಲಿ ಪ್ರಮುಖ ಗಮನಕ್ಕೆ ಬಂದಿದೆ ಸರ್, ದರ್ಶನ್ ಕೇಸಿಗೆ ಸರ್ ವಜಾ ಆಗಿರುವಂಥದ್ದು ಈಗ ಬಂಧನ ಕೂಡ ಆಗಿದೆ, ಪೊಲೀಸರು ಬಂಧಿಸಿದ್ದಾರೆ ಸರ್. ಈಗ ನ್ಯಾಯಾಲಯ ತೀರ್ಪಿಗೆ ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋದಿಲ್ಲ. ಏನು ನ್ಯಾಯಾಲಯ ಹೇಳ್ತದೆ ಎಲ್ಲರೂ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಕೇಳಬೇಕು. ಸೊ ಬೆಳಗ್ಗೆ ನನಗೆ ಗೊತ್ತಾಗಲಿಲ್ಲ, ಮುಖ್ಯಮಂತ್ರಿ ಅಸೆಂಬ್ಲಿಲಿ ಇದ್ದೆ, ನಾನು ಹೇಳಿದ್ರು ಈ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಅಂತ. ಸೊ ಇಷ್ಟ ಬಂಧನ ಕೂಡ ಆಗಿದೆ ಸರ್ ಪೊಲೀಸರು. ನಾನೇನು ಮಾತಾಡೋಕ್ಕೆ ಹೋಗಲ್ಲ, ನ್ಯಾಯಾಲಯಕ್ಕೆ ನಾವೆಲ್ಲ ತಲೆಬಾಣ. ಸರ್ ಅಲ್ವಾ ಸರ್, ಧರ್ಮಸ್ಥಳದ ವಿಚಾರವಾಗಿ ಸರ್ ಭಾಳಷ್ಟು ಚರ್ಚೆಗಳು ವಿಚಾರ ಹೇಳಿದ್ದೀನಲ್ಲ ಬಿಡಪ್ಪ ನಾನು.